ವೀಕ್ಷಕರೇ ನಮಸ್ಕಾರ. ವಿಜಯವಾಹಿನಿ ವಾರ್ತೆಗಳಿಗೆ ಸ್ವಾಗತ. ನಾನು ನಿಮ್ಮ ರಾಘವೇಂದ್ರ SR. ವೀಕ್ಷಕರೇ, ಕೆಲವೇ ದಿನಗಳ ಹಿಂದೆ ಗ್ಯಾಸ್ ಸಿಲಿಂಡರ್ ಸೋರಿಕೆಯಾಗಿ ಇಡೀ ಮನೆಯೇ ಭಸ್ಮವಾಗಿ ಕುಟುಂಬವೇ ರಸ್ತೆಗೆ ಬಂದ ಭೀಕರ ದುರಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಅದರ ಜೊತೆಗೆ ಈಗ ಅಡುಗೆ ಮನೆಯ ಮತ್ತೊಂದು ದೊಡ್ಡ ಕಂಟಕ ಎದುರಾಗಿದೆ. ಬುಕ್ಕಿಂಗ್ ಮಾಡಿ ದಿನಗಳೇ ಕಳೆದರೂ ಮನೆಗೆ ಸಿಲಿಂಡರ್ ಬರ್ತಿಲ್ಲ, ಸ್ಟಾಕ್ ಇಲ್ಲ ಅಂತ ಏಜೆನ್ಸಿಯವರು ಕೈ ಚೆಲ್ತಿದ್ದಾರೆ. ಆದರೆ ಅದೇ ಗೃಹ ಬಳಕೆಯ ಸಿಲಿಂಡರ್ಗಳು ವಾಣಿಜ್ಯ ಬಳಕೆಗೆ, ಹೋಟೆಲ್ಗಳಿಗೆ ಅಕ್ರಮ ರೀಫಿಲ್ಲಿಂಗ್ ಮಾಡುವ ದಂಧೆಕೋರರಿಗೆ ಹೆಚ್ಚಿನ ದರದಲ್ಲಿ ಬ್ಲಾಕ್ ಮಾರ್ಕೆಟಲ್ಲಿ ಸರಾಗವಾಗಿ ಸಿಗ್ತಿದೆ. ಮನೆಗೆ ಬರೋ ಡೆಲಿವರಿ ಬಾಯ್ಗಳು ಬಿಲ್ನಲ್ಲಿರೋದಕ್ಕಿಂತ ಹೆಚ್ಚುವರಿ ಹಣ ವಸೂಲಿ ಮಾಡೋದು ಮಾಮೂಲಿಯಾಗಿದೆ. ದಿನನಿತ್ಯದ ಅಡುಗೆಗೆ ಪರದಾಡುತ್ತಿರುವಂತಹ ಸಾರ್ವಜನಿಕರ ಅಸಹಾಯಕತೆಯನ್ನ ಈ ಮಾಫಿಯಾ ಬಂಡವಾಳ ಮಾಡಿಕೊಡ್ತಿದ್ಯಾ? ಆಹಾರ ಮತ್ತೆ ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತೆ ಕುಳಿತಿದ್ದೀರಾ? ವಿಜಯವಾಹಿನಿ ನಡೆಸಿದಂತಹ ರಿಯಾಲಿಟಿ ಚೆಕ್ಕಿನಲ್ಲಿ ಈ ವಿಡಿಯೋಸ್ಗಳನ್ನು ನೀವು ಅಬ್ಸರ್ವ್ ಮಾಡಿ. ನಿಯಮಗಳ ಪ್ರಕಾರ ಡೆಲಿವರಿ ಚಾರ್ಜ್ ಬಿಲ್ಲಿನಲ್ಲೇ ಇರುತ್ತೆ, ಹೆಚ್ಚುವರಿ ಹಣ ನೀಡುವ ಅಗತ್ಯ ಇರೋಲ್ಲ. ಆದರೆ ಸಾರ್ವಜನಿಕರ ಜೇಬಿಗೆ ಕನ್ನ ಹಾಕುತ್ತಿರುವ ಈ ದಂಧೆಗೆ ಕೊನೆ ಹಾಡುವವರಾದರೂ ಯಾರೋ? ವಿಜಯವಾಹಿನಿ ನಿಮ್ಮ ಪರವಾಗಿ ಧ್ವನಿ ಎತ್ತುತ್ತಾನೆ ಇರುತ್ತೆ, ಸತ್ಯದ ಪರ ಹಾಗೂ ಸಾರ್ವಜನಿಕರ ಧ್ವನಿಯಾಗಿ. ಇದು ನಿಮ್ಮ ವಿಜಯವಾಹಿನಿ.